ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಉಚಿತ ಹೊಲಿಗೆ ಯಂತ್ರವನ್ನು ಸರ್ಕಾರ ನಿಮಗಾಗಿ ಕೊಡ್ತಾ ಇದೆ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದರ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಉಚಿತ ಹೊಲಿಗೆ ಯಂತ್ರಕ್ಕೆ 30 ಜುಲೈ ಕೊನೆ. ಹಾಗಾಗಿ ಯಾರೆಲ್ಲ ಅರ್ಜಿ ಆಗಬೇಕು ಅಂದ್ಕೊಂಡಿದ್ದೀರೋ ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಸರ್ಕಾರದ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ತೆರೆಯಲಾಗಿದೆ. ಅರ್ಹ ಮಹಿಳೆಯರು ತಕ್ಷಣ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಒಂದು ಸವಲತ್ತನ್ನು ಪಡೆದುಕೊಳ್ಬಹುದು. ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮಾತ್ರ ಇದು ಅವಕಾಶ ಇರುತ್ತೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಜುಲೈ 30, 2025 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ. ಬೆಂಗಳೂರು ಜೊತೆಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಉಚಿತ ಹೊಲಿಗೆ ಯಂತ್ರ ವಿತರಣಾ ಯೋಜನೆಯನ್ನು ಜಾರಿಗೆ ತಂದುಕೊಂಡಿದೆ. ಈ ಯೋಜನೆಯ ಫ್ರೀ ಮಷಿನ್ ಸ್ಕೀಮ್ ಮೂಲಕ ಮಹಿಳೆಯರಿಗೆ ಉದ್ಯೋಗಾವಕಾಶ ಸಿಗುವಷ್ಟೇ ಅಲ್ಲ, ಮನೆ ಮನೆಗೆ ಆರ್ಥಿಕ ಬಲವು ಲಭಿಸುತ್ತೆ. ಬಂಪರ್ ಯೋಜನೆ ಅಂತಲೇ ಹೇಳಬಹುದು. ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ಸರ್ಕಾರ ಕೊಡ್ತಾ ಇದೆ. ಇನ್ನು ಅರ್ಜಿ ಸಲ್ಲಿಕೆಗೆ ಕೇವಲ ಈ ತಿಂಗಳು ಮಾತ್ರ ಅವಕಾಶವನ್ನು ಕೊಡಲಾಗಿದ್ದು ಜುಲೈ 30 ಕೊನೆಯ ದಿನವಾಗಿರುತ್ತೆ. ಈಗಾಗಲೇ ಅರ್ಜಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಸಮಯ ಕಡಿಮೆ ಇರೋ ಕಾರಣ ಅರ್ಹ ಮಹಿಳೆಯರು ತಕ್ಷಣ ಅರ್ಜಿಯನ್ನು ಸಲ್ಲಿಸಬೇಕು. ಈ ಯೋಜನೆ ಉದ್ಯೋಗ ಸೃಷ್ಟಿಗೆ ನೇರ ದಾರಿಯಾಗಿ ಇರುತ್ತೆ. ಅಂದರೆ ಮನೆಯಲ್ಲೇ ಕೂತು ಸಂಪಾದನೆ ಮಾಡುವಂತಹ ಗುರಿಯನ್ನು ಹೊಂದಿರುವಂತಹ ಮಹಿಳೆಯರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಅರ್ಹತೆ ಏನು ಅಂತ ನೋಡೋದಾದರೆ, ಪ್ರವರ್ಗ ಹಿಂದುಳಿದ ವರ್ಗಗಳ 1, 2A, 3A, 3B, ಆದಾಯ ಮಿತಿ ಗ್ರಾಮಾಂತರದಲ್ಲಿ 98,000 ಇರಬೇಕು. ನಗರಗಳಲ್ಲಿ 1,20,000 ಇರಬೇಕು. ವಯಸ್ಸು 18 ರಿಂದ 55 ವರ್ಷದ ಒಳಗಿರಬೇಕು. ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಮಡಿವಾಳ, ಅಲೆಮಾರಿ, ಲಿಂಗಾಯತ, ಮರಾಠಿ ಇತ್ಯಾದಿ ಸಮುದಾಯಗಳಿಗೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ. ಹಾಗಾದರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಅರ್ಜಿ ಸಲ್ಲಿಕೆ ಹೇಗೆ? ಆನ್ಲೈನ್ ಮೂಲಕ ಅಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟನ್ನು ನೋಡೋದಾದರೆ ಸೇವಾ ಸಿಂಧು service.karnataka.government.in/ ಆಗಿರುತ್ತೆ. ಹೊಲಿಗೆ ಯಂತ್ರ ಯೋಜನೆ ಆಯ್ಕೆ ಮಾಡಿ ಮಾಹಿತಿಗಳನ್ನು ಭರ್ತಿ ಮಾಡಿ ದಾಖಲೆ ಅಪ್ಲೋಡ್ ಮಾಡಿ. ಆಫ್ಲೈನ್ ಸಹಾಯಕ್ಕಾಗಿ ಗ್ರಾಮ 1 ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ಈ ವಿಚಾರ ಕುರಿತು ಸಹಾಯ ಲಭ್ಯವಿರುತ್ತೆ. ಇನ್ನು ವಿತರಣಾ ವಿಧಾನ ಹೇಗಿರುತ್ತೆ ಅಂತ ನೋಡೋದಾದರೆ, ಅರ್ಜಿ ಸಲ್ಲಿಸಿದ ನಂತರ ಆಯ್ಕೆಯಾದ ಮಹಿಳೆಯರಿಗೆ ಆಯೋಜಿತ ಸಮಾರಂಭದಲ್ಲಿ ಹೊಲಿಗೆ ಯಂತ್ರ ವಿತರಿಸಲಾಗುತ್ತೆ. ಈ ಯಂತ್ರಗಳು ಸಂಪೂರ್ಣ ಉಚಿತವಾಗಿದ್ದು ಉತ್ಪಾದನೆ ಮತ್ತು ದುಡಿಯುವ ಅವಕಾಶವನ್ನು ಹೆಚ್ಚಿಸುತ್ತೆ. ಜೊತೆಗೆ ಈ ಯೋಜನೆ ಮಹಿಳೆಯರಿಗೆ ತಮ್ಮ ಮನೆತನದಲ್ಲಿಯೇ ಸ್ವತಂತ್ರ ಉದ್ಯೋಗವನ್ನು ಆರಂಭಿಸೋದಕ್ಕೆ ಪೂರಕವಾಗಿರುತ್ತೆ. ಸರಳ ಅರ್ಜಿ ಪ್ರಕ್ರಿಯೆಯೊಂದಿಗೆ ಸ್ತ್ರೀಯರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದು ಬಹಳನೇ ಹೆಲ್ಪ್ಫುಲ್ ಆಗುತ್ತೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಇಂಥ ವಿಚಾರಗಳ ಕುರಿತು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.